ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತಾವ. ವಿಶೇಷವಾಗಿ ಬರೋ 20ನೇ ತಾರೀಕಿಗೆ ಒಂದು ದೊಡ್ಡ ಫಂಕ್ಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಅದರಲ್ಲೂ ಮುಖ್ಯವಾಗಿ BJPಗೆ ಟಾರ್ಗೆಟ್ ಮಾಡಿ ನಮ್ಮ ಗ್ಯಾರಂಟಿಯನ್ನು ವಿರೋಧ ಮಾಡಿದಂತಹ ನಮ್ಮ BJPಯವರು ಅದನ್ನು ಫಾಲೋ ಮಾಡ್ತಾ ಇದ್ದಾರಾ ಅಂಥೇಳಿ ಒಂದು ದೊಡ್ಡದಂಥ ಕಲ್ಲು ನಿಶ್ಚಿತ ಇದ್ದಾರೆ. ಇದು ನಮ್ಮದು ದೇಶಕ್ಕೆ ಕರ್ನಾಟಕವೇ ಮಾದರಿ ರಾಜ್ಯ. ಗ್ಯಾರಂಟಿ ಕೊಟ್ಟಿದ್ದೀವಿ, ಅಭಿವೃದ್ಧಿ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ, ಹೇಳ್ತೀವಿ ಜನರ ಮುಂದೆ ಅಂಥೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ನಮ್ಮ ಯಡಿಯೂರಪ್ಪನವರು ಅವರು ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರು ಮಾತಾಡಲೇಬೇಕಲ್ರಿ. ಅಭಿವೃದ್ಧಿ ಶೂನ್ಯ, ನಾನು ಬೀದಿಗೆ ಇಳಿದು ಹೋರಾಡುವೆ. ಎಲ್ಲಿ ಅಭಿವೃದ್ಧಿ ರೀ, ಎಲ್ಲದ ಏನು ಅಭಿವೃದ್ಧಿ? ಅವರು ಖಾಲಿ ಮಾಡಿದ್ದಾರೆ, ಎಲ್ಲ ಸ್ವಚ್ಛ ಮಾಡಿದ್ದಾರೆ, ಬೋಳಿಸ ಮಾಡಿಬಿಟ್ಟಿದ್ದಾರೆ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ನಾನು ಬೀದಿಗೆ ಇಳಿದು ಹೋರಾಟ ಮಾಡ್ತೀನಿ. ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿಲ್ಲ. ಹಣ ಇಲ್ಲದೆ ರಸ್ತೆಯ ಸಣ್ಣ ಗುಂಡಿಯನ್ನು ಮುಚ್ಚಲಾಗುತ್ತಿಲ್ಲ. ಹೀಗಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾರಿ ಅಭಿವೃದ್ಧಿ ಮಾಡುತ್ತಿರುವುದಾಗಿ ಬೊಬ್ಬೆ ಹೊಡಿತಿದ್ದಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಏನು ಸುಮ್ಮನೆ ಹೇಳಿ ಅಂತ ಹೇಳಿದೆ ಅಭಿವೃದ್ಧಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಏನು ಬಿಟ್ಟಿಲ್ಲ. ಅವರು ನೀವೇನು ಮಾಡಿದ್ರಿ? BJP 4 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಮನೆ ನೀಡಲಿಲ್ಲ. ಆದರೆ ನಾವು ಈಗಾಗಲೇ ಸಾವಿರಾರು ಮನೆಗಳನ್ನು ನೀಡಿದ್ದೇವೆ. ತಾಂಡಾ ಹಟ್ಟಿ ಕ್ಯಾಂಪ್ಗಳ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿದ್ದೇವೆ. ಸೇಡಮಿಗೆ ಬಂದ ಪ್ರಧಾನಿ ಮೋದಿ ಅವರು 50,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುತ್ತೇವೆ ಎಂದರು. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಏನು ನಿಮ್ಮದು ಹೇಳ್ತೀರಿ ನಮಗೆ ಯಡಿಯೂರಪ್ಪನವರ? ಸ್ವತಃ ಮೋದಿಯವರು ಬದುಕೊಡಲಿಲ್ಲ, ಏನೇನೋ ಹೇಳಿದರು, ಹೋದರು. ಹಿಂಗೆ ಒಬ್ಬನವರೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇದು ಸಹಜ ಪ್ರಜಾಪ್ರಭುತ್ವ, ಇದು ಸೌಂದರ್ಯ. ಇಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮೋಕ್ರಸಿ. ಆದರೆ ಇದ್ರ ಹಿಂದೆ ನೋವುಗಳಿದ್ದಾವೆ, ಇದ್ರ ಹಿಂದೆ ಅರ್ಧ ಸತ್ಯಗಳಿದ್ದಾವೆ. ಈ ಸತ್ಯ ಆಗ್ಬೇಕಾದ್ರೆ ಏನು ಆಗ್ಬೇಕಾಗಿದೆ? ಯಡಿಯೂರಪ್ಪನವರಿಂದನೂ ಈ ವ್ಯವಸ್ಥೆ ಬದಲಾಗೋದಿಲ್ಲ, ಸಿದ್ದರಾಮಯ್ಯನವರಿಂದನೂ ಏನು ವ್ಯವಸ್ಥೆ ಬದಲಾಗೋದಿಲ್ಲ. ಇದು ಭ್ರಷ್ಟಾಚಾರ ಹೋಗೋದಿಲ್ಲ, ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗೋದಿಲ್ಲ. ಫ್ರೀ ನಾವು ಕೊಡ್ತೀವಿ ಗ್ಯಾರಂಟಿ ಏನು ಹೇಳ್ತಾ ಇದ್ದಾರೆ. ನಮ್ಗೆ ಮುಖ್ಯ ಬೇಕಾಗಿ ಶಿಕ್ಷಣ, ಅದು ಹೈಯರ್ ಎಜುಕೇಷನ್ ತನಕ ಎಲ್ಲ ಮಕ್ಕಳು ಸಿಗಬೇಕು, ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಎರಡು ಬೇಸ್ ಸಿಗಬೇಕು. ಇವು ಯಾರೂ ಮಾಡೋದಿಲ್ಲ. ಯಾವ ಬೇಕಾಗಿದೆ ಅದು ಬಿಡ್ತಾರ, ಇಲ್ಲದ ಮಾತಾಡ್ತಾರ. ಹೌದು, ಉದ್ಯೋಗ ಕೊಡಬೇಕಾಗಿ ಉದ್ಯೋಗ ಕೊಡ್ರಿ. ನೀವು ನಿಮ್ಗೆ ಗ್ಯಾರಂಟಿ ಬೇಡ ಮರ. ಇಬ್ಬರು ದೆಹಲಿಯಲ್ಲಿ ಗ್ಯಾರಂಟಿ ಕೊಡ್ತಾರೆ ಅಂತ ತೊಗೊಂಡ್ರಿ, ಫಾಲೋ ಅಪ್ ಮಾಡಿದ್ರಿ. ಮತ್ತು ನೀವಾದರೂ ಗ್ಯಾರಂಟಿಗಳನ್ನು ಕೇಜ್ರಿವಾಲ್ ಫಾಲೋ ಮಾಡಾಯ್ತೀರಿ ಕಾಂಗ್ರೆಸ್ಸಿಗರ. ನೀವು ಸ್ವಂತ ನಮ್ಮದು ಹೆಂಗೆ ಹೋಗ್ತೀರಿ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ದೆಹಲಿ ನಾವು ಶುರು ಮಾಡಿ ಅದರಲ್ಲಿ ಯಶಸ್ವಿ ಆದ ಕಾರಣಕ್ಕನ ಕಾಂಗ್ರೆಸ್ ಮತ್ತು BJPಗೂ ಅಲ್ಲಿ ಎದ್ದು ಹೋಗಿದ್ದು. ಈಗ ಅದೇ ಪಾಲಿಸಿಯನ್ನು ಇವತ್ತು BJPಗರು ದೆಹಲಿಯಲ್ಲಿ ಮಾಡ್ತಾಯಿದ್ದಾರೆ. ಪ್ರಾಮಾಣಿಕವಾಗಿ ಹೇಳ್ಕೋಬೇಕ್ರಿ, ಒಪ್ಕೋಬೇಕು. ಇದು ಕೇಜ್ರಿವಾಲ್ರದ್ದು ನಾವು ಫಾಲೋ ಮಾಡಿದ್ದೀವಿ ಅಂತೇಳಿ ಸಂತೋಷ ಮಾಡಿರಿ. ಆದರೆ ಗ್ಯಾರಂಟಿ ಇದೇನಪ್ಪ ಅಂತಂದ್ರೆ ಇದು ಶಾಶ್ವತ ಪರಿಹಾರ ಅಲ್ಲ, ಉದ್ಯೋಗ ಸೃಷ್ಟಿನ ಪರಿಹಾರ. ಉದ್ಯೋಗ ಸೃಷ್ಟಿ ಮಾಡಬೇಕು. ಪ್ರತಿಯೊಬ್ಬ ಇಲ್ಲಿ ಹುಟ್ಟಿದಂಥ ವ್ಯಕ್ತಿಗೆ ಶಿಕ್ಷಣ, ಹೈಯರ್ ಎಜುಕೇಷನ್ ಫ್ರೀ ಆಗಬೇಕು ಭಾರತೀಯರಿಗೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯನೂ ಹೌದು. ಇದು ಮಾಡಬೇಕಾಗಿದೆ. ಇದನ್ನು ಇಲ್ಲಿ ಬುದ್ಧಿವಂತರು ಬಿಟ್ಟರೆ ಕೆಲವು ಕಾರ್ಪೊರೇಟ್ಗಳು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಇವತ್ತು 200-300 ಜನ ಕೈಯಾಗ ಕಾರ್ಪೊರೇಟ್ ಇಡೀ ದೇಶದ ವ್ಯವಸ್ಥೆ ಸಿಕ್ಕೊಂಡ್ಬಿಟ್ಟದ. ಸಿದ್ದರಾಮಯ್ಯವರು ಅದರೊಳಗಿದ್ದಾರೆ, ಮೋದಿಯವರು ಅದರೊಳಗಿದ್ದಾರೆ, ಇನ್ನೊಂದು ರಾಜ್ಯಗಳ ಈ ಮುಖ್ಯಮಂತ್ರಿಗಳು ಅದರಲ್ಲಿದ್ದಾರೆ. ಈ ಕಾರ್ಪೊರೇಟ್ ಕೈಯಲ್ಲಿ ಇವತ್ತು ಇಡೀ ದೇಶ ನೆರಳು ಹೊಂಟದ. ಏನು ಅಭಿವೃದ್ಧಿ ರೀ, ಅಭಿವೃದ್ಧಿ ಅಂತ ಹೇಳ್ತಾ ಇದ್ರಿ. ಇವತ್ತು ನೋಡ್ರಿ, ಅಮೇರಿಕ ಇದ್ದಿದ್ದು ಇವತ್ತು ಏನು ಮಾಡ್ತಾಯಿದೆ ನಮ್ಮ ಮುಂದೆ ತಗೊಂಡು. ಸ್ವತಃ ಹೇಳ್ತದೆ, ನೀವು ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ನೀವು ಐಫೋನ್ ಶುರು ಮಾಡಬೇಡ್ರಿ. ಹಿಂಗೆ ಜಗದ ಎಲ್ಲ ಈ ಕಾರ್ಪೊರೇಟ್ಗಳಿಗೆ ಅಥವಾ ದುಡ್ಡು ಹುಡೋರಿಗೆ ನಮ್ಮ ಅಮೇರಿಕ ಬರೀ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ, ಅಮೇರಿಕ ಬಿಟ್ಟು ಇಲ್ಲೇ ಎಷ್ಟು ಜನ ಬಂದಾರ್ರಿ? ಏನು ಹೇಳ್ತಾ ಇದ್ದಾರೆ ಇವತ್ತು ಐಫೋನ್ ಹೆಡ್ ಟಿಮ್ ಕುಕ್ ಅವರು. ಇಲ್ಲ ನಾವು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅವ್ರು ಮತ್ತೆ ಪ್ಲೀಸ್ ಮಾಡ್ಬೇಕಲ್ಲ. ನಾವು ಭಾರತೀಯರಾದ ನಾವು ಅಥವಾ ಮೋದಿಯವರು ಅಥವಾ ಸಿದ್ದರಾಮಯ್ಯನವರು ಅಥವಾ ಇನ್ನೊಂದು ಯಾವುದೋ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಪ್ಲೀಸ್ ಹೆಚ್ಚು ಮಾಡಬೇಕಾಗ್ತದೆ. ಇಲ್ಲ ಮತ್ತು ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಮತ್ತು ಅವ್ರು ಉದ್ಯೋಗ ಎಷ್ಟು ಸೃಷ್ಟಿ ಮಾಡ್ತಾರೆ ರೀ? ಇಲ್ಲಿಯೇ ಬುದ್ಧಿವಂತ ವರ್ಗಕ್ಕೆ ಮಾತ್ರ, ಅತ್ಯಂತ ಜಾಣರಿಗೆ ಮಾತ್ರ, ಅತ್ಯಂತ ಟೆಕ್ನಿಷಿಯನ್ಲಿ ಪವರ್ಫುಲ್ ಇದ್ದವ್ರಿಗೆ ಮಾತ್ರ. ಉಳಿದವರು ಬಾಗಲಕ್ಕಾಗ್ತಿಲ್ಲ. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ? ಐಫೋನ್ ಒಂದು 2 ಲಕ್ಷ 3 ಲಕ್ಷ ನಾವು ಮಾಡಿದೆಪ್ಪ ಉದ್ಯೋಗ. ಇನ್ನುಳಿದ ಎಷ್ಟು ಕೋಟಿ ಜನ ಇದ್ದಾರೆ ಇಲ್ಲ. ಅವ್ರಿಗೆ ಐಫೋನ್ದವ್ರು ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯತೆನ ಅದು ಎಲ್ಲನೂ ಬಯಸ್ತಾರೆ ನಮ್ಮಿಂದವರು. ನಮ್ಮ ಲ್ಯಾಂಡ್ ಫ್ರೀಯಾಗಿ ಬೇಡ್ತಾರೆ, ನೀರು ಬೇಡ್ತಾರೆ, ಇನ್ನೇನು ಏನು ಸೌಲಭ್ಯ ಎಲ್ಲ ಕೇಳ್ತಾರೆ. ನಾವು ಇನ್ವೆಸ್ಟ್ ಮಾಡ್ತೀವಪ್ಪ ಅಂತ ಹೇಳ್ತಾರೆ, ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಉದ್ಯೋಗ ಸಿಗ್ತಾವಂತ ಇದೆಲ್ಲ ಕೊಡ್ಲಿಕ್ಕೆ ತಯಾರಾಗ್ತೀವಿ.
ನಾವು ಹೇಳೋದು ಉದ್ದೇಶ ಒಂದು ಇವತ್ತು ಮೋದಿ ಅವರು ಇರ್ಬೋದು ಅಥವಾ ಸಿದ್ದರಾಮಯ್ಯನಿರ್ಬೋದು ಅಥವಾ ಯಡಿಯೂರಪ್ಪನವ್ರು ಇರ್ಬೋದು ಇವರೆಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳು. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಯ್ತು ಅದಿಲ್ಲ. ಹೌದು 5 ಗ್ಯಾರಂಟಿ ಕೊಟ್ಟರು. ಪಾಪ ಅನೇಕ ಖುಷಿ ವಿಷಯ ಅಂದರೆ ಸುತ್ತಮುತ್ತ ಒಂದು ತಾಲೂಕಿನ ಸುತ್ತಮುತ್ತಲಿದ್ದಂಥ ಹಳ್ಳಿಗಳಿಂದ ಹೆಣ್ಮಕ್ಳು ಇವತ್ತು ಬಂದು ಒಂದಿಷ್ಟ ಬೆಳ್ಳುಳ್ಳಿ ಇರಲಿ, ಇಷ್ಟ ಚೌಳಿಕಾಯಿ ಇರಲಿ, ಇಷ್ಟ ಬದನೆಕಾಯಿ ಇರಲಿ ಬಂದು ಮಾರ್ಕೊಂಡು ಹೋಗ್ತಾರೆ. ಹೋಗಿ ಒಂದು 100-200 ತೊಗೊಂಡು ಹೋಗ್ತಾರೆ ಫ್ರೀ ಬಸ್ ಇರೋದ್ರಿಂದ. ಇಲ್ಲ ಮೊದಲು ಬರ್ಲಿಕ್ಕೆ ಆಗ್ತಾಗಿಲ್ಲ. ಒಂದಿಷ್ಟು ಚೌಳಿಕಾಯಿ ಅಂದ್ರೆ ಆ ಬಸ್ಸಿಗೆ ರೊಕ್ಕ ಕೊಡ್ಬೇಕಾಗಿತ್ತು. ಅನೇಕ ಹೆಣ್ಮಕ್ಳು ನೋಡ್ತಾ ಇದ್ದೀವಿ. ಇದು ನಾವು ಖುಷಿ ಪಡುವಂಥ ವಿಷಯನ. ಹಂಗಿರ್ತ ಬರೀ ಎಲ್ಲದಕ್ಕೂ ಟೀಕಾ ಮಾಡುವಂತಲ್ಲ. ಆದರೆ ಅಲ್ಲಿ ಮಾರೋದಕ್ಕೆ ಒಂದು ಮಾರ್ಕೆಟ್ ಮಾಡಿದ್ರಲ್ಲ, ಅಲ್ಲಿ ಬರೋದಕ್ಕೆ ಒಂದು ಮಾರ್ಕೆಟ್ ಮಾಡಿದ್ರಲ್ಲ, ಈ ಫ್ರೀ ಇಟ್ಟ ಇದನ್ನು ಟೀಕಾ ಮಾಡೋದು. ಫ್ರೀ ವಿದ್ಯುತ್ ಒಂದಿಷ್ಟು ಕೊಡ್ತಾ ಇದ್ದಾರೆ, ಬಡವರಿಗೆ ಒಂದಿಷ್ಟು ಮುಡ್ತಾ ಇದೆ. ಪೂರ್ಣ ಪ್ರಮಾಣ ಕೊಡಬೇಕಾಗಿತ್ತು, ಇನ್ನೂ ಕೊಡಬೇಕಿಲ್ಲ, ಕೊಟ್ಟಿಲ್ಲ. ಅದು ಏನು ಲೆಕ್ಕಾಚಾರ ಇನ್ನೂ ಮಾಡ್ತಾರೆ. ನಮಗೆ ಗೊತ್ತು ಆಗಿಲ್ಲ ಭಾಳ ಜನರಿಗೆ. ಪಾಪ ನಮಗೆ ತಿಳಿದ್ರೆ ಪಾಪ ಕರೀಲಾರ ಜನರಿಗೆ ಏನು ತಿಳಿಬೇಕು. ಅದಕ್ಕಾಗಿ ಇವತ್ತು ಬಂದಿದ್ದು ಶಿಕ್ಷಣ ಕೊಡ್ರಿ ಇದೆಲ್ಲ ಮಾಡೋಗಿಂತಲೂ. ಇಬ್ಬರು 2 ಪಾರ್ಟಿಗೆ ಕೇಳುವಂಥದ್ದು. ಇನ್ನು ನೀವು ನಾಳೆ ಬರ್ತಿರುವಂತಂದ್ರೆ 22ರಲ್ಲಿ ಬರುವಂಥ ಚುನಾವಣೆಯಲ್ಲಿ ಅವರು ಫ್ರೀ ಅಂತ ಬರ್ತಾರೆ BJPಗರು. ಅವ್ರು ಅಧಿಕಾರ ಹಿಡಿಬೇಕಾದ್ರೆ ಬೇಕ್ರಿ, ಅಧಿಕಾರ ಇದ್ದಾಗ ಎಲ್ಲ ಹಿಡಿಯೋದು. ಕಡೆಗೆ 100 ರೂಪಾಯಿ ತಿನ್ನೋದು ಇರ್ತೈತೆ, ಅದೊಂದು 50 ರೂಪಾಯಿ ಹೋಗಲ್ಪ ನಮ್ಗಂತಾರೆ. ಭ್ರಷ್ಟಾಚಾರ ಅಂತ ಹೋಗೋದಿಲ್ಲ. ಈಗೇನು ಗ್ಯಾರಂಟಿ ಕೊಟ್ಟಿದ್ದೀರಿ? ಭ್ರಷ್ಟಾಚಾರ ಹೋಗಿದ್ದೇನೋ ಕರ್ನಾಟಕದಿಂದ, ದೆಹಲಿಯಿಂದ ಹೋಗಿದ್ದೇನೋ, ನಮ್ಮ BJP ಸರ್ಕಾರದಿಂದ. ಎಲ್ಲೆಲ್ಲಿ BJP ಸರ್ಕಾರ ಒಳದಲ್ಲ ಭ್ರಷ್ಟಾಚಾರ ಇಲ್ವಾ? ಅಲ್ಲೆಲ್ಲ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ಎಲ್ಲರಿಗೂ ಉದ್ಯೋಗ ಕೊಟ್ಟಿದ್ದಾರೆ. ಅವರು ಕೊಟ್ಟಿಲ್ಲ, ಇವರು ಕೊಡೋದಿಲ್ಲ. ಆದರೂ ಸಹಿತ 2 ವರ್ಷ ಆಗಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಕ್ಕೆ ನಾವು ಮಾಡಿದ್ದೀವಿ, ಮನೆ ಕೊಟ್ಟಿದ್ದಾರೆ ಕೆಲವೊಂದು ಇಲ್ಲ ಅಂತಲ್ಲ. ಇವತ್ತು ಮಾತ್ರ ಅನ್ನಿಸ್ತದೆ, ಹೌದು ಸಮಥಿಂಗ್ ಇಸ್ ಬೆಟರ್ ದೆನ್ BJP, ಕಾಂಗ್ರೆಸ್ ಈಸ್. ಹೌದು ಒಂದಿಷ್ಟ ಕೆಲಸ ಮಾಡಿದಾರಂತ ಇಲ್ಲ. ಆದರೂ ವಿರೋಧ ಪಕ್ಷ ಇರಬೇಕಾಗ್ತದೆ. ಅದಕ್ಕೆ ತನ್ನದೇ ತಪ್ಪುಗಳನ್ನು ಮತ್ತೆ ತಿದ್ಕೊಳ್ಳುವಂಥ ಒಂದು ಅವಕಾಶ ಅದು BJPಗೆ. ಅದು BJPಗರು ತಿದ್ಕೋಬೇಕಾಗಿದೆ. ಮುಖ್ಯ ಏನು ಕೊಡಬೇಕಾಗಿದೆ ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಮುಖ್ಯವಾಗಿ ಶಿಕ್ಷಣ ಬೇಕಾಗಿದೆ. ಶಿಕ್ಷಣ ಫ್ರೀ ಅಂತ ಹೇಳ್ರಿ, ನೀರು ಎಲ್ಲರಿಗೂ ಅಂತ ಹೇಳ್ರಿ, ಅದನ್ನು ಫ್ರೀ ಮಾಡಿರಿ. ಮುಖ್ಯ ಬೇಕಾಗಿದೆ ನೀರಿನಿಂದ ಆರೋಗ್ಯ ಉಳಿತಿರೋದು. ಸ್ವಚ್ಛ ನೀರಿತ್ತಪ್ಪ ಅಂತಂದ್ರೆ ಅನೇಕ ರೋಗಗಳು ನಮ್ಗೆ ಬರೋದಿಲ್ಲ. ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಸ್ವಚ್ಛ ನದಿ, ಸ್ವಚ್ಛ ಇವೆಲ್ಲ ಸ್ವಚ್ಛ ಇದ್ರೆ ಆಗ್ತದೆ. ಅದು ಸ್ವಚ್ಛ ಹಿಡಿದಾವೆ. ಇವತ್ತು ನದಿಗಳು ಗಟರ ಆಗ್ತಾ ಇದ್ದಾವೆ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಣ ಇಲ್ಲ. ಶಿಕ್ಷಣ ಕಲ್ತಂಥವ್ರು ನಾವೇನು ಮಾಡೋಣ್ರಿ, ನಾವು ಕೆಲವು ಬಂದಿದ್ದೀವಿ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ತಾಮಸ್ ಆಮೇಲೆ ಸಾಕು ಅಂತ ಹೇಳ್ತಾರೆ. ಭಾಳಷ್ಟು ನೌಕರದಾರ ನೋಡ್ತೀವಿ ನಾವು, ಶಿಕ್ಷಿತರಾದಂಥವ್ರು ಎಲ್ಲರೂ ಕಲ್ತಾರೆ ಅಂದರೆ ಸಹಜವಾಗಿ ಅವ್ರು ಇನ್ನೊಬ್ರ ಕಡೆ ಕೇಳೋ ಪ್ರಸಂಗ ಬರೋದಿಲ್ಲ. ಸ್ವಂತ ಏನಾದರೂ ಪ್ರಯತ್ನ ಮಾಡ್ತಾರೆ. ಈ ರಾಷ್ಟ್ರ ಉಳಿಯಲ್ಲಿ, ರಾಜ್ಯ ಉಳಿಯನ್ನು ಹಾರ್ಡ್ ವರ್ಕ್ ಮಾಡ್ತಾರೆ. ಏನೋ ಇರಲಿ 20ನೇ ತಾರೀಕಿಗೆ ದೊಡ್ಡ ಯೋಜನೆ ಮಾಡಿಕೊಂಡು ದೊಡ್ಡ ಕಾರ್ಯಕ್ರಮ, ಒಂದು 10 ಲಕ್ಷ ಕೊಡ್ತಾರೆ, 20 ಲಕ್ಷ ಕೊಡ್ತಾರೆ, 3 ಲಕ್ಷ ಕೊಡ್ತಾರೆ. ಏನೋ 3 ಲಕ್ಷ ಕೊಡ್ತಾರೋ ಒಂದು ಗುರಿ ಇಟ್ಕೊಂಡು ಮಾಡ್ಲಿಕ್ಕೆ ಇದ್ದಿದ್ದಾರೆ. ಇವತ್ತು ಜನ ಹೆಂಗೆ ಕೊಡ್ತಾ ಇದ್ದಾರೆ ಅದು ಈಗ ಬಿಡಿಸೋಳ ಅವಶ್ಯಕತೆ ಇಲ್ಲ. ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಮಂದಿಗೆ ಗಾಡಿ ಕೊಡ್ತಾರೆ. ಆ ಗಾಡಿಯಾಗ ಹೆಚ್ಚು ಬರ್ತಾರೆ, ಅವತ್ತು ಊಟ ಮಾಡ್ತಾರೆ. ಅನುಕೂಲ ಇದ್ದರೆ ಒಂದು 100-200 ಕೆಸದಾಗ ಹಾಕ್ತಾರೆ. ಮತ್ತು ಸಂಜೆಗೂ ಮನೆಗೆ ಬಿಡ್ತಾರೆ. ಅವ್ರು ಏನು ಕೇಳ್ತಾರೆ ಅವ್ರಿಗೂ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೆ ಅವ್ರಿಗೂ ಗೊತ್ತಿಲ್ಲ. ಅವ್ರು ಜೋರ್ದಾರಾಗಿ ಮಂದಿ ಬಂದಾರ ಭಾಷೆ ಬಿಗಿತಾರೆ. ಇವರು ಊಟ ಮಾಡೋಕೆ ಹೋಗಿದ್ದಾರೆ, ಊಟಕ್ಕೆ ಬಿಡ್ದಾರ ತಿರ್ತಾರೆ, ತಾಟಿಗೆ ಬಿಡೋದಾರ ತಿರ್ತಾರೆ. ಇದು ನೈಜ ಸ್ಥಿತಿ ಇವತ್ತಿಂದ. ಎಲ್ಲ ನೆಲೆಯಲ್ಲಿ ಕರ್ನಾಟಕ ದೇಶಕ್ಕೆ ಮಾದರಿ ರಾಜ್ಯ. ಹೌದು, ಗ್ಯಾರಂಟಿ ಕೊಟ್ಟಿದ್ರಿ. ನಿಮಗೆ ಮಾದರಿ ಆದವರು ಕೇಜ್ರಿವಾಲ್ರ ದೆಹಲಿ ಸರ್ಕಾರ. ಅದನ್ನು ನೀವು ಒಪ್ಕೋಬೇಕು ಸತ್ಯ ಅಂತ ಹೇಳ್ತಾ BJPಗರು ಮೋಸ್ಟ್ಲಿ ಈಗ ದೆಹಲಿಯಲ್ಲಿ ಒಪ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಮಟ್ಟಿಗೆ ಮಾಡ್ತಾಯಿದ್ದಾರೆ ನೋಡಬೇಕಾಗ್ಯದ. ಆದರೆ ಅವರು ಮತ್ತು ಈ ಮುಂದಿನ ಚುನಾವಣೆ 2028ರಾಗ ಮತ್ತು ಒಂದು ಸಮಾಧಾನ ಏನಪ್ಪ, ಈ ಮಧ್ಯದಲ್ಲೇ ಕಾಂಗ್ರೆಸ್ನಲ್ಲಿ ಬನ ಬಡದಾರ ಏನೋ ಕಡಿಮೆ ಅನಿಸ್ತದೆ. ಅದನ್ನು ಮುಚ್ಚಿ ಹೋಗಿಲ್ಲ, ಬೂದಿ ಮುಚ್ಚಿದ ಕೆಂಡದಂಗೆ ಅದ. ಸತೀಶ್ ಅವರು ಏನೋ ಹೇಳಿಕೆ ಕೊಡ್ತಾ ಇಲ್ಲ, DK ಅವರು ಹೇಳಿಕೆ ಕೊಡ್ತಾ ಇಲ್ಲ, ನಮ್ಮ ಏನಪ್ಪ ರಾಜನ್ ಅವ್ರು ಹೇಳಿಕೆ ಕೊಡ್ತಾ ಇಲ್ಲ. ಎಲ್ಲರೂ ಮೌನ ಆಗಿದ್ದಾರೆ. ಸಂತೋಷ ವಿಷಯ, ಕಾಂಗ್ರೆಸ್ ಜಾಯಿಂಟ್ ಆಗಿದೆ ತಿಳ್ಕೊಂಡು ಅಧಿಕಾರಕ್ಕಾಗಿ ಯಾವುದಾದ್ರು ಅಧಿಕಾರಕ್ಕೆ ನಡೆಯುವಂಥದ್ದು. ಆ ನೆಲೆಯಲ್ಲಾದರೂ ಈ ಸದ್ಯ ಮುಖ್ಯಮಂತ್ರಿ ಕುರ್ಚಿ ಚರ್ಚೆ ಇಲ್ಲ. ಇದರಿಂದ ಸಿದ್ದರಾಮಯ್ಯರು ನಿರಂಬಳವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕು. ಮತ್ತು ಇನ್ನು 2.5 ವರ್ಷ ಆದ್ಮೇಲೆ ತಾವನ್ನ ಬಿಟ್ಟು ಹೋಗ್ತಾರೋ ಅಥವಾ ಸುಮ್ಮನೆ ಮುಂದುವರಿಸ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಈಗಿನ ಮಟ್ಟಿಗೆ ಮಾತ್ರ ಸಿದ್ದರಾಮಯ್ಯರು 5 ವರ್ಷ ಫಿಕ್ಸ್ ಅನಸಾಗತೈತಿ. ನಿಮಗೆ ಅನಸಾಗತೈತಿ ಫಿಕ್ಸಾ? ಅದು ಮತ್ತೆ ದುಮ್ಮಿಡಿ ಹೇಳ್ತದ್ರು ಇಷ್ಟರೊಳಗೆ. ಯಾಕಂದ್ರೆ ಕುರ್ಚಿ ಮೇಲೆ ಕರೆಕ್ಟವ್ರು ಭಾಳ ಅದ್ರ ಎಲ್ಲ ಟೈರ್ ಹೋಗಿದ್ದಾರೆ. ನಾನು ಅಂತಿಲ್ಲ. ಆದರೆ ಯಾರು ಏನು ಮಾಡ್ತಾರೆ ನೋಡೋಣ. ಅದು ಬಂದಾಗ ನೋಡಿ ಚರ್ಚೆ ಮಾಡೋಣ ಮತ್ತಂತ ಹೇಳ್ತಾ, ಕರ್ನಾಟಕ ದೇಶಕ್ಕೆ ಮಾದರಿ. ಹೌದು, ಗ್ಯಾರಂಟಿ ದೃಷ್ಟಿಯಿಂದ. ಆದರೆ ಉದ್ಯೋಗ ಸೃಷ್ಟಿಯಲ್ಲೇ ನಿಜವಾಗಿ ಅಂತ ಮಾದರಿ ಅಲ್ಲ. ಭ್ರಷ್ಟಾಚಾರ ದೃಷ್ಟಿಯಿಂದ ಅಂಥದ್ದಲ್ಲ. ಯಾಕಂದರೆ ದಿನ ಸಿಕ್ಕಿರ್ತಾರೆ ಭ್ರಷ್ಟಾಚಾರನ ಹೋಗಲಾಡಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗಬೇಕು. ಜೊತೆಗೆ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗಬೇಕ್ರಿ ಸರ್. ಸಿದ್ದರಾಮಯ್ಯನವರ ಸಾಧ್ಯನಾ? ಅದು ಸಾಧ್ಯ ಆದ ದಿವಸ ನಿಮ್ಮದು ಮಾದರಿಯ ರಾಜ್ಯ ಅಂತ ಹೇಳ್ಬೋದೇನು.
ಜನಸಾಮಾನ್ಯರೆಲ್ಲರೂ ಅಂತ ಹೇಳ್ತಾ ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಂಟಿ ವಂದನೆಗಳು.